ನಿಮ್ಮ ದುಡ್ಡು ನಿಮ್ಮ ಸಹಾಯ ಖಂಡಿತ ಮಾಡಿ. ಈಗ ಕೊನೆಯದಾಗಿ ಈಗ ಸಿ ಜೆ ರಾಯ್ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವೇನು ಸರ್ಕಾರಕ್ಕೆ ಮನವಿ ಮಾಡ್ತೀರಾ? ಸರ್ಕಾರಕ್ಕೆ ನಾನು ಮಾಡೋದೇನು, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಅವರೆಲ್ಲ ಈ ಕರ್ನಾಟಕಕ್ಕೆ ದೇವ್ರಂಥ ಮನುಷ್ಯ. ಇವ್ರಿಗೆಲ್ಲ ನಾನು ಹೇಳೋದೇನೆಂದರೆ, ಈ ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೆ ಇದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಮಾಡಿ ಇದ್ರ ಮೇಲೆ ಬೇರೆ ಏನು ಸಿ ಜೆ ರಾಯ್ದು ನಾನು ಚಾಲೆಂಜ್ ಆಗಿ ಹೇಳ್ತೀನಿ, ಸಿ ಜೆ ರಾಯ್ದು ಬೇರೆ ಏನೂ ಇರೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಟಾರ್ಚರಿಂದಾನೆ ಆ ಅಪ್ಪ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಬೇರೆ ಏನು ಎನ್ಕ್ವೈರಿ ಮಾಡಿದ್ರೂ ಏನು ಅವನ ಆಫೀಸಲ್ಲಿ ಸಿಗೋದಿಲ್ಲ. ಯಾಕಂದರೆ ಇದರಿಂದ ನಾನು ಬಂದಿದ್ದೀನಿ, ನನಗೆ ಗೊತ್ತಿರುತ್ತೆ. ನಾವೆಲ್ಲ ನಮ್ಮ ಹತ್ರ ವೈಟೇ ಇರೋದು, ಬ್ಲ್ಯಾಕ್ ಮನಿ ನಮ್ಮ ಯಾವ ಬಿಲ್ಡರ್ ಹತ್ರನೂ ಸಿಗೋದಿಲ್ಲ. ನಾವು ಒಂದು ಕೋಟಿ ರೂಪಾಯಿ ನಮಗೆ ಸ್ಯಾಲ್ರಿ ಕೊಡಬೇಕಂದ್ರೂ ನಾವು ಬ್ಯಾಂಕಿಂದನೇ ಡ್ರಾ ಮಾಡಬೇಕು. ಇದು ನನ್ನ ರಿಕ್ವೆಸ್ಟ್ ಏನಂದರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಇದ್ರ ಮೇಲೆ ತನಿಖೆ ಮಾಡಿ ಇದರಲ್ಲಿ ಯಾರು ಇದರಲ್ಲಿ ತಪ್ಪು ಮಾಡಿದ್ದಾರೆ ಅವ್ರಿಗೆಲ್ಲ ಪನಿಷ್ಮೆಂಟ್ ಕೊಡಬೇಕು. ಇವತ್ತು ಸಿ ಜೆ ರಾಯ್ಗಿದೆ, ನಾಳೆ ಕೆ ಜೆ ಎಫ್ ಬಾಬುನು ಸೂಸೈಡ್ ಮಾಡ್ಕೊಳ್ತಾನೆ, ಇವರೇ ಕಾರಣ ಆಗ್ತಾರೆ. ಅದಕ್ಕೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಒಂದು ಅಸಟ್ಟು. ನನ್ನಂಥವರು ಲಕ್ಷಾಂತರ ಜನ ಬಿಸ್ನೆಸ್ಮೆನ್ಗಳಿದ್ದಾರೆ, ಅವ್ರಿಗೆಲ್ಲ ರಕ್ಷಣೆ ಕೊಡಬೇಕು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಡಿ ಕೆ ಶಿವಕುಮಾರ್ ರಕ್ಷಣೆ ಕೊಡಬೇಕಂತ ನಾನು ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಇದಿಷ್ಟು ಕೆ ಜಿ ಎಫ್ ಬಾಬು ಅವರು ಹೇಳ್ತಾ ಇರೋದು. ಸಿ ಜೆ ರಾಯ್ ಅವರ ಒಂದು ಪ್ರಕರಣ ಇದೆ, ಅದು ನಿಜಕ್ಕೂ ಕೂಡ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಒಂದು ಪದೇ ಒತ್ತಡದಿಂದ ಆ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನನಗೂ ಕೂಡ ಆ ರೀತಿ ಆಗ್ಬೋದು. ಹೀಗಾಗಿ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಯಾಕಂದರೆ ಈ ರೀತಿಯಾಗಿ ಉದ್ದಿಮೆದಾರರಿಗೆ ಐ ಟಿ ಡಿಪಾರ್ಟ್ಮೆಂಟ್ ಪದೇ ಟಾರ್ಚರ್ ಆಗ್ತಾಯಿದೆ. ಇದನ್ನು ತಪ್ಪಿಸುವಂಥ ಕೆಲಸ ಮಾಡಬೇಕು, ಉದ್ದಿಮೆದಾರನ ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಅಂತ ನೇರವಾಗಿ ಐ ಟಿ ಡಿಪಾರ್ಟ್ಮೆಂಟ್ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.